ಬೆಂಗಳೂರಿನಲ್ಲಿ ಲೋಕ ಬಲೆಗೆ ಬಿದ್ದ ಪೊಲೀಸ್ ಇನ್ಸ್ಪೆಕ್ಟರ್. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜು ಹೇಳಿಕೆ, 4 ಲಕ್ಷ ಹಣ ಪಡೆಯುವಾಗ ನಾವು ಟ್ರ್ಯಾಪ್ ಮಾಡಿದ್ದೇವೆ. ಚಾಮರಾಜಪೇಟೆಯ ಸಿಆರ್ ಗ್ರೌಂಡ್ ಬಳಿ ಟ್ರ್ಯಾಪ್ ಮಾಡಿದ್ದೇವೆ. ಮೊಹಮ್ಮದ್ ಅಕ್ಬರ್ ಸ್ನೇಹಿತರ ಮೇಲೆ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಅವರಿಗೆ ಸಹಾಯ ಮಾಡೋದಕ್ಕೆ ಹಣ ಕೇಳಿದ್ರು. ಈ ಬಗ್ಗೆ ದೂರು ಪಡೆದು ನಾವು ಟ್ರ್ಯಾಪ್ ಮಾಡಿದ್ದೇವೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 29 ದಿನ ನಾವು ಒಂದು ಟ್ರ್ಯಾಪ್ ಕೇಸನ್ನು ಮಾಡಿದ್ದೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಅಮೆಂಡೆಡ್ ಇನ್ 2018. ಸೊ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ಲು 5 ಲ್ಯಾಕ್ಸ್ ಇತ್ತು. ಅದರಲ್ಲಿ 24 ತಾರೀಕು 1 ಲ್ಯಾಕ್ ತೊಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 ಲ್ಯಾಕ್ಸ್ಗಿತ್ತು. ಸೊ ಈ 4 ಲ್ಯಾಕ್ಸ್ ಡಿಮ್ಯಾಂಡ್ ಆ್ಯಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ದಾಖಲಾಗುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ, ಅಂದರೆ ಈ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ಡ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. 4:30ಗೆ ಸಾಯಂಕಾಲ ಈ ಚಾಮರಾಜನ ಲೋಕಾಯುಕ್ತ ಪೊಲೀಸ್ ನಿಮ್ಮ ಸಿಬ್ಬಂದಿ ಕರೀರಿ ಸರ್. ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೋಕಾಯುಕ್ತ ಬಲೆಗೆ ಇನ್ಸ್ಪೆಕ್ಟರ್ ಬಿದ್ದಿದ್ದು ಹೇಗೆ, ಟ್ರ್ಯಾಪ್ ಮಾಡಿದ್ದು ಹೇಗೆ, ಎಷ್ಟು ದಿನದಿಂದ ನಡೀತಾ ಇತ್ತು ಈ ಲಂಚ ಸ್ವೀಕಾರ ಅಥವಾ ಕೇಳುವಂಥದ್ದು, ಇದೆಲ್ಲವೂ ಕೂಡ ಸುಮಾರು 1 ತಿಂಗಳಿಂದ ಈ ಪ್ರಕರಣ ಅಂದ್ರೆ ಚಾಲ್ತಿಯಲ್ಲಿರುವಂಗೆ ಕಾಣ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ KP ಅಗ್ರಹಾರದಲ್ಲಿ ಒಂದು FIR ಆಗುತ್ತೆ. FIR ಆದ ಬಳಿಕ ಪೊಲೀಸರು ಈ ಪ್ರಕರಣದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರವಾಗಿ ಡೀಲ್ ಮಾಡ್ಲಿಕ್ಕೆ ಮುಂದಾಗಿರ್ತಾರೆ. ಆದ್ರೆ ಇದರಲ್ಲಿ ಏನು ಹಿರಿಯ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ಸ್ ಗಳು ಏನ್ ಕೊಡ್ತಾ ಇರ್ತಾರೆ, ಆರೋಪಗಳನ್ನ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು, ಅವ್ರನ್ನ ಯಾಕೆ ಬಂಧಿಸಿಲ್ಲ, ತುಂಬಾ ಜನಗಳಿಗೆ ಮೋಸ ಆಗಿದೆ ಅಂತ ಹೇಳಿ ACP ಅವರು ಇರ್ಬೋದು, DCP ಅವರು ಇರ್ಬೋದು, ಇವ್ರಿಗೆ ಇನ್ಸ್ಪೆಕ್ಟರ್ಗೆ ಸೂಚನೆಗಳು ಕೊಡ್ತಾ ಇರ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ಆರೋಪಿಗಳ ಜೊತೆ ಕೈ ಜೋಡಿಸಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವರೊಂದಿಷ್ಟು ಹಣವನ್ನ ತೆಗೆದುಕೊಳ್ಳಿಕ್ಕೆ, ಅಂದ್ರೆ ಹಿರಿಯ ಅಧಿಕಾರಿಗಳ ಆರ್ಡರ್ ಇದ್ರೂ ಕೂಡ ಅದನ್ನ ಧಿಕ್ಕರಿಸಿ ಇವರು ಹಣವನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು, ಡೀಲ್ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬರುತ್ತೆ. ಇದಾದ ಬಳಿಕ ಏನೋ ಈ ಆರೋಪಗಳನ್ನ ಪದೇ ಕರೆಸುವಂತದ್ದು, ಕಿರುಕುಳ ಕೊಡುವಂತ ಕೆಲಸಗಳಾಗಿರುತ್ತೆ. ಸೊ ಈ ಸಂಬಂಧ ಅವರು ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಕೆಯನ್ನ ಮಾಡಿರ್ತಾರೆ. ಸೊ ಈ ದೂರಿನ ಅನ್ವಯ ಲೋಕಾಯುಕ್ತ ಪೊಲೀಸರು ಅದನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಮತ್ತು ಸೂಕ್ತ ಎವಿಡೆನ್ಸ್ ಗಳನ್ನ ಕೇಳಿದ ಸಂದರ್ಭದಲ್ಲಿ ಇವರು ಹಣಕ್ಕೆ ಬೇಡಿಕೆ ಇಟ್ಟಿರುವಂತದ್ದು ಮತ್ತು ಹಿರಿಯ ಅಧಿಕಾರಿಗಳಿಗೆ ಜೊತೆ ಅವರು ಮಾತನಾಡಿರುವಂತ ಕೆಲವು ಆಡಿಯೋಗಳನ್ನು ತೋರಿಸಿ ನಾವು ನಿಮ್ಮ ಕೇಸನ್ನ ಮುಗಿಸ್ಕೊಡ್ತೀವಿ ಅಂತ ಹೇಳಿ ಇವ್ರು ಹೇಳಿಕೆ ಮಾಡಿರುವಂತ ಆಡಿಯೋಗಳನ್ನೆಲ್ಲ ಕೂಡ ತಂದು ಕೊಡ್ತಾರೆ. ಇದಾದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ಈ ಸಂಬಂಧ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರ್ತಾರೆ. ನಿನ್ನೆ ಏನು ಸುಮಾರು 4 ಲಕ್ಷ ಹಣವನ್ನ ಸಿರ್ಸಿ ಸರ್ಕಲ್ ಬಳಿ ಪಡಿಲಿಕ್ಕೆ ಅಂತ ಗೋವಿಂದರಾಜ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಈತ ಬಂದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ಳುವಂತದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಿಡ್ಕೊಂಡಂತ ಸಂದರ್ಭದಲ್ಲಿ ಆತ ಕಿರ್ಚ್ಕೊಳ್ಳುವಂತದ್ದು, ಅಲ್ಲಿ ಅಂದ್ರೆ ಯಾರಾದ್ರೂ ಸಹಾಯಕ್ಕೆ ಬರ್ಬೋದು, ಯಾರಾದ್ರೂ ಬಂದ್ರೆ ನನ್ನ ಯಾರೋ ಕಿಡ್ನಾಪ್ ಮಾಡಕ್ ಬಂದಿದ್ದಾರೆ, ಇಲ್ಲ ನನ್ನ ಯಾರೋ ಹೊಡೆಯಕ್ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ರೆ ಮತ್ತೆ ಏನಾದ್ರೂ ಅಂಟಿಸ್ಬಿಟ್ರೆ ಬೇರೆ ತೆಗೆದುಕೊಂಡು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತದ್ದು. ಆದ್ರೆ 4-5 ಜನ ಲೋಕಾಯುಕ್ತ ಸಿಬ್ಬಂದಿಗಳು ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅವ್ರನ್ನ ಹಿಡ್ಕೊಳ್ತಾರೆ. ಅದಾದ ನಂತರ ಅವ್ರ ವೆಪನ್ ಅನ್ನ ಎತ್ತಿಟ್ಕೊಳ್ತಾರೆ. ಆ ಬಳಿಕ ಆತ ಕೈಯಲ್ಲಿದ್ದ ಹಣವನ್ನ ಕೆಳಕ್ಕೆ ಎಸೆದಿರ್ತಾನೆ. ಸೊ ಇದಾದ ಬಳಿಕವೂ ಕೂಡ ಅವರು ನಾವು ಲೋಕಾಯುಕ್ತ ಅಧಿಕಾರಿಗಳಿದೀವಿ, ನೀವು ಟ್ರ್ಯಾಪ್ ಆಗಿದ್ರೆ ದಯವಿಟ್ಟು ಆರಾಮಾಗಿ ಕೂಲ್ ಆಗಿರಿ, ಯಾವುದೇ ರೀತಿಯಲ್ಲಿ ಕಿಚ್ಚಾಡಬಾರ್ದು ಅಂತ ಹೇಳಿ ಮತ್ತೆ ನಮ್ಮ ಕೆಲಸಕ್ಕೂ ತೊಂದರೆನ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಸೂಚನೆಗಳು ಕೊಡ್ತಾರೆ. ಇಷ್ಟಾದ್ರೂ ಕೂಡ ಆತ ಕಿಚ್ಚಾಡುವಂಥದ್ದು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಆದ್ರೆ ಅದಕ್ಕೆ ಯಾವುದೇ ಅವಕಾಶಗಳನ್ನು ಕೊಡದೆ ಗೋವಿಂದರಾಜ್ ಇನ್ಸ್ಪೆಕ್ಟರ್ ಅನ್ನ ಬಂಧನವನ್ನು ಮಾಡಿರುವಂಥದ್ದು. ಸದ್ಯ ಆತನ ಬಂಧ ಮಾಡಿರುವಂತಹ ವಿಡಿಯೋ ಏನಿದೆ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಈಗ ಈ ಇಡೀ ಪ್ರಕರಣಕ್ಕೆ ಪ್ರಮುಖವಾಗಿ ಟ್ವಿಸ್ಟ್ ನೀಡಿದಂತ ಆಡಿಯೋಗಳೇನಿದೆ, ಆ 2 ಆಡಿಯೋಗಳು ಕೂಡ TV5 ನ್ಯೂಸ್ಗೆ
ಲಭ್ಯವಾಗಿರುವಂತದ್ದು. ಆಡಿಯೋದಲ್ಲೂ ಕೂಡ ಈತ ಹಿರಿಯ ಅಧಿಕಾರಿಗಳಿಗೆ ಮನಸೋ ಹೆಚ್ಚಾಗಿ ಬೈಕೊಳ್ಳುವಂಥದ್ದು ಮತ್ತೆ ಪ್ರತಿ ಬಾಯಿ ಬಿಟ್ರೆ ಅಶ್ಲೀಲ ಪದಗಳನ್ನ ಬಳಕೆ ಮಾಡುವಂತ ಆಡಿಯೋಗಳಿಂದ ಅವೆಲ್ಲವೂ ಕೂಡ ಈ TV5 ಕೂಡ ಲಭ್ಯವಾಗಿರುವಂತದ್ದು. ಒಟ್ಟಾರೆಯಾಗಿ ಲಂಚಕ್ಕೆ ಈತ ಏನು ಆರೋಪಿಗಳ ಜೊತೆ ಕೈ ಜೋಡಿಸಿದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಏನು ಅವರು ಈತನ ಹ್ಯಾರಾಸ್ಮೆಂಟ್ ಅನ್ನ ತಡ್ಕೊಳ್ಳಲಾರದೆ ಕೊಟ್ಟ ದೂರಿನನ್ವೇ ಈತನ ಸದ್ಯ ಟ್ರಾಪ್ ಆಗಿ ಬಂಧನ ಮಾಡಿರುವಂತದ್ದು. ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಒಂದು ನಿಮಿಷ ಹೇಳಿದ್ಯಾ? ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೇ ನೀವು ಪೊಲೀಸ್ ನಾವು ಪೊಲೀಸ್ ಅಂತ ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ನೀ